ಓಕೆ, ಈಗ ಪ್ರಶ್ನೆ ಈ ರೀತಿ ಇರುತ್ತೆ. ಗೋಧಿಯ ಮಾರುಕಟ್ಟೆ ಬೇಡಿಕೆ ಮತ್ತು ಮಾರುಕಟ್ಟೆ ಪೂರೈಕೆ ರೇಖೆಗಳನ್ನ ಈ ಕೆಳಗಿನಂತೆ ಕೊಡಲಾಗಿದೆ ಎಂದು ಕೊಳ್ಳೋಣ. QD is equal to 200 minus P ಮತ್ತು QS is equal to 120 plus P. ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಕೇಳ್ತಾರೆ. ಅಲ್ಲಿ 4 ಉಪ ಪ್ರಶ್ನೆಗಳಿರ್ತವೆ. ಮೊದಲನೇ ಎ ಕ್ವಶನ್ ಏನಪ್ಪಾ ಅಂದ್ರೆ ಸಮತೋಲನ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ಬಿ ಸಮತೋಲನ ಬೇಡಿಕೆ ಮತ್ತು ಪೂರೈಕೆಗಳನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಸಿ ಬೆಲೆಯು ಸಮತೋಲನ ಬೆಲೆಗಿಂತ ಹೆಚ್ಚಾದಾಗ ಸಮತೋಲನ ಬೇಡಿಕೆ ಮತ್ತು ಪೂರೈಕೆಗಳನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ಹಾಗೆ ನೆಕ್ಸ್ಟ್ ಡಿ ಬೆಲೆಯು ಸಮತೋಲನ ಬೆಲೆಗಿಂತ ಕಡಿಮೆ ಆದಾಗ ಸಮತೋಲನ ಬೆಲೆ ಬೇಡಿಕೆ ಮತ್ತು ಪೂರೈಕೆಗಳನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ಈ 4 ಪ್ರಶ್ನೆಗಳಿಗೆ ಉತ್ತರಿಸಬೇಕು. 6 ಮಾರ್ಕ್ಸ್ ಪ್ರಶ್ನೆ ತುಂಬಾ ಇಂಪಾರ್ಟೆಂಟ್ ಕ್ವಶನ್ ಇದೆ. ಓಕೆನಾ? ಸೊ ಈಗ ನೋಡಿ ಈಕ್ವೇಶನ್ ಈ ರೀತಿ ಇದೆ. QD is equal to 200 minus P. ಓಕೆನಾ? ಅಥವಾ ಇದನ್ನ ಇಲ್ಲಿ ಮೇಲೆ ಹಾಕಿದ್ರೆ ನಡೆಯುತ್ತೆ QD. ಓಕೆ, ನೆಕ್ಸ್ಟ್ QS. QS is equal to 120 plus P. ಇವೆರಡು ಈಕ್ವೇಶನ್ಸ್ ಇದೆ. ಈ ಎರಡು ಈಕ್ವೇಶನ್ ನ ಇಟ್ಕೊಂಡು ನಾವು ಕೆಳಗಿನ 4 ಪ್ರಶ್ನೆಗಳಿಗೆ ಉತ್ತರ ಬರೀಬೇಕು. ಈಗ ಮೊದಲನೇ ಪ್ರಶ್ನೆ ಏನಪ್ಪಾ ಅಂದ್ರೆ ಸಮತೋಲನ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಕೇಳಿದೆ ಅಲ್ವಾ? ಸೊ ಈಗ ಸಮತೋಲನ ಬೆಲೆ ಅಂತ ಹೇಳಿದ್ರೆ ಯಾವಾಗ ಮಾರುಕಟ್ಟೆಯಲ್ಲಿ ಬೇಡಿಕೆ ಮತ್ತು ಪೂರೈಕೆಗಳು ಸಮವಾಗಿರ್ತವೋ ಅಲ್ಲಿ ಸಮತೋಲನ ಬೆಲೆ ನಿರ್ಧಾರ ಆಗುತ್ತೆ. ಮಾರುಕಟ್ಟೆ ಬೇಡಿಕೆಯು ಮಾರುಕಟ್ಟೆ ಪೂರೈಕೆಗೆ ಸಮನಾದಾಗ ಸಮತೋಲನ ಬೆಲೆ ನಿರ್ಧಾರ ಆಗುತ್ತೆ. ಅಂದ್ರೆ QD is equal to QS ಅಂತ ಹೇಳ್ತೀವಿ ನಾವು ಅಲ್ವಾ? ಮಾರುಕಟ್ಟೆ ಬೇಡಿಕೆ ಈಕ್ವಲ್ಸ್ ಮಾರುಕಟ್ಟೆ ಪೂರೈಕೆ. ಅದನ್ನ ಬರ್ಕೋಬೇಕೀಗ. ಮೊದಲನೇದು ಮಾರುಕಟ್ಟೆ ಬೇಡಿಕೆ ಈಕ್ವಲ್ಸ್ ಮಾರುಕಟ್ಟೆ ಪೂರೈಕೆ ಅಲ್ವಾ? ಎಲ್ಲಿ ಬೇಡಿಕೆ ಮತ್ತು ಪೂರೈಕೆಗಳು ಸಮವಾಗ್ತವೋ ಅಲ್ಲಿ ಸಮತೋಲನ ಬೆಲೆ ನಿರ್ಧಾರ ಆಗುತ್ತೆ. ಹಾಗಾಗಿ ಈಗ ನಾವು ಸಮತೋಲನ ಬೆಲೆ ಕಂಡುಹಿಡಿಯಬೇಕು ಅಂದ್ರೆ ಎರಡನ್ನೂ ಕೂಡಿಸ್ಬೇಕು ನಾವು. ಮಾರುಕಟ್ಟೆ ಬೇಡಿಕೆ ಈಕ್ವಲ್ಸ್ ಮಾರುಕಟ್ಟೆ ಪೂರೈಕೆ ಮಾಡಿದ್ರೆ ನಮಗೆ ಸಮತೋಲನ ಬೆಲೆ ಸಿಗುತ್ತೆ. ಹಾಗಾಗಿ ಇದನ್ನು ನಾವು QD ಈಕ್ವಲ್ಸ್ QS ಅಂತ ಹೇಳ್ತೀವಿ ಅಲ್ವಾ? QD is equal to QS. QD ಅಂದ್ರೆ ಕ್ವಾಂಟಿಟಿ ಆಫ್ ಡಿಮಾಂಡ್ ಅಂತ ಬೇಡಿಕೆ, QS ಅಂದ್ರೆ ಕ್ವಾಂಟಿಟಿ ಸಪ್ಲೈ ಪೂರೈಕೆ. ಇವೆರಡು ಸಮ ಆದಾಗ ಆಗುತ್ತೆ. ಈಗ ನಾವು QD ಈಕ್ವೇಶನ್ ಅನ್ನು ಬರ್ಕೋಬೇಕು. ಎಷ್ಟಿದೆ QD ಈಕ್ವೇಶನ್? 200 ಮೈನಸ್ T ಈಕ್ವಲ್ಸ್ QS ಎಷ್ಟಿದೆ? 120 ಪ್ಲಸ್ T ಅಲ್ವಾ? ಸೊ ಈಗ ನೋಡಿ 200 ಇಲ್ಲಿ ಪ್ಲಸ್ 120 ಇರೋದು ಈ ಕಡೆ ಬಂದ್ರೆ ಲೆಫ್ಟ್ ಹ್ಯಾಂಡ್ ಸೈಡ್ ಬಂದ್ರೆ ಮೈನಸ್ ಆಗುತ್ತೆ ಅಲ್ವಾ? ಈಕ್ವಲ್ಸ್ P ಇಲ್ಲಿ ಮೈನಸ್ P ಇರೋದು ಈ ಕಡೆ ಬಂದ್ರೆ ಏನಾಗುತ್ತೆ? ಪ್ಲಸ್ P ಆಗುತ್ತೆ ಅಲ್ವಾ? ಸೊ ನೆಕ್ಸ್ಟ್ 200 ರಲ್ಲಿ 120 ಹೋದ್ರೆ 80. P plus P 2P ಹೌದಲ್ಲ? ಸೊ ನೆಕ್ಸ್ಟ್ P ಈಕ್ವಲ್ಸ್ 80 ಡಿವೈಡೆಡ್ ಬೈ 2. 80 ನ 2 ಇಂದ ಡಿವೈಡ್ ಮಾಡಬೇಕು. P ಈಕ್ವಲ್ಸ್ 80 ಡಿವೈಡೆಡ್ ಬೈ 2 ಇರೋದು ಈ ಕಡೆ ಬಂದ್ರೆ ಅದು ಡಿವೈಡ್ ಆಗುತ್ತೆ ಅಲ್ವಾ? ಸೊ 80 ಡಿವೈಡೆಡ್ ಬೈ 2 ಆದ್ರೆ 40. P ಎಷ್ಟಾಯ್ತು? 40. ಸಮತೋಲನ ಬೆಲೆ ಎಷ್ಟಾಗುತ್ತೆ? 40 ರೂಪಾಯಿ ಸಮತೋಲನ ಬೆಲೆ ಆಗುತ್ತೆ. ಮೊದಲನೇ ಕ್ವಶನ್ಗೆ ಆನ್ಸರ್ ಗೊತ್ತಾಯ್ತಲ್ಲ? ಸಮತೋಲನ ಬೆಲೆಯನ್ನು ಕಂಡುಹಿಡಿಯಿರಿ ಅಂದ್ರೆ ಏನ್ ಮಾಡಬೇಕು? ಮಾರುಕಟ್ಟೆ ಬೇಡಿಕೆ ಈಕ್ವಲ್ಸ್ ಮಾರುಕಟ್ಟೆ ಪೂರೈಕೆ. QD ಈಕ್ವಲ್ಸ್ QS.
P equals 80 divided by 2 ಆದ್ರೆ 40. ಸೊ P equals 40. ಸಮತೋಲನ ಬೆಲೆ ಎಷ್ಟಾಗುತ್ತೆ? 40. ಸಮತೋಲನ ಬೆಲೆ 40 ರೂ. ಇದಕ್ಕೆ ನೀಟಾಗಿ ಬರೆದು ಬ್ರಾಕೆಟ್ ಹಾಕಬೇಕು. ಅಲ್ಲಿಗೆ ಮೊದಲನೇ ಕ್ವೆಶ್ಚನ್ ಆನ್ಸರ್ ಮುಗಿತು. ಮುಗಿತಲ್ಲ? ಈಗ ಎರಡನೇ ಕ್ವೆಶ್ಚನ್ ಸಮತೋಲನ ಬೇಡಿಕೆ ಮತ್ತು ಪೂರೈಕೆಯನ್ನು ಕಂಡುಹಿಡಿಯಿರಿ ಅಂತ ಇದೆ ಅಲ್ವಾ? ಇರುತ್ತದೆ. ಸಮತೋಲನ ಬೇಡಿಕೆ ಮತ್ತು ಪೂರೈಕೆಗಳನ್ನು ಕಂಡುಹಿಡಿಯಿರಿ. ಎರಡನೇ ಕ್ವೆಶ್ಚನ್ ಬಿ. ಕ್ವೆಶ್ಚನ್ ನಂಬರ್ ಬಿ. ಇದು ಕ್ವೆಶ್ಚನ್ ನಂಬರ್ ಎ. ಇದು ಕ್ವೆಶ್ಚನ್ ನಂಬರ್ ಬಿ. ಈಗ ಫಸ್ಟ್ ಏನ್ ಮಾಡಬೇಕು? ಸಮತೋಲನ ಬೇಡಿಕೆ ಕಂಡುಹಿಡಿಯ, ಆಮೇಲೆ ಪೂರೈಕೆ ಕಂಡುಹಿಡಿಯ. ಸರಿನಾ? ಈಗ ಸಮತೋಲನ ಬೇಡಿಕೆ ಅಂತ ಬರ್ತದೆ. ಸಮತೋಲನ ಬೇಡಿಕೆ QD equals 200 ಮೈನಸ್ P ಅಲ್ವಾ? ಸಮತೋಲನ ಬೆಲೆ ಎಷ್ಟಿದೆ? P equals 40 ಅಲ್ವಾ? ಈಗ QD ಈಕ್ವೇಷನ್ ಗೆ ನಾವು ಸಮತೋಲನ ಬೆಲೆ ಹಾಕಿದ್ರೆ ಅಲ್ಲಿ ಬೇಡಿಕೆ ಎಷ್ಟಿದೆ ಅಂತ ಸಿಗುತ್ತೆ. ಸೊ ಹಾಗಾಗಿ ಇಲ್ಲಿ P equals ಎಷ್ಟಾಗುತ್ತೆ? 40. ಆ 40 ರೂಪಾಯಿ ಇದ್ದಾಗ ಬೇಡಿಕೆ ಎಷ್ಟಿದೆ ಅನ್ನೋದು ನಾವು ಕಂಡುಹಿಡಿಯಬೇಕು ಈಗ. ಸರಿನಾ? ಸಮತೋಲನ ಬೆಲೆ 40 ರೂಪಾಯಿನಲ್ಲಿ ಬೇಡಿಕೆ ಪ್ರಮಾಣ ಎಷ್ಟಿದೆ ಅನ್ನೋದನ್ನ ಕಂಡುಹಿಡಿಯಬೇಕು. P equals ಎಷ್ಟು? 40 equals 200 ಮೈನಸ್ P. P ಅಂದ್ರೆ ಎಷ್ಟು? equals 140. QD equals 140. ಓಕೆನಾ? ಈಗ ನೆಕ್ಸ್ಟ್ ಸಮತೋಲನ ಪೂರೈಕೆ. QS equals 120 120 plus P. P equals 40 ರೂಪಾಯಿ. ಸಮತೋಲನ ಬೆಲೆ 40 ರೂಪಾಯಿನಲ್ಲಿ ಪೂರೈಕೆ ಎಷ್ಟಿದೆ? ಈಗ ಸಮತೋಲನ ಪೂರೈಕೆ ಎಷ್ಟು ಅನ್ನೋದನ್ನ ಕಂಡುಹಿಡಿಯಬೇಕು. ಓಕೆನಾ? 120 ಪ್ಲಸ್ 40. P equals 40 ತಾನೆ? QS is equal to 140. ಸಮತೋಲನ ಬೆಲೆ 40 ರೂಪಾಯಿನಲ್ಲಿ ಬೇಡಿಕೆ ಮತ್ತು ಪೂರೈಕೆ ಎರಡೂ ಕೂಡ ಸಮವಾಗಿರ್ತವೆ ಅಲ್ವಾ? ಬೇಡಿಕೆ ಮತ್ತು ಪೂರೈಕೆ ಎರಡೂ ಸಮವಾಗಿದ್ದಾಗ ಮಾತ್ರ ಸಮತೋಲನ ಬೆಲೆ ನಿರ್ಧಾರ ಆಗುತ್ತೆ. ಅದನ್ನು ನಾವು ಸಮತೋಲನ ಬೆಲೆ ಅಂತ ಹೇಳ್ತೀವಿ. 40 ರೂಪಾಯಿ ಸಮತೋಲನ ಬೆಲೆ. ಈ 40 ರೂಪಾಯಿ ಸಮತೋಲನ ಬೆಲೆಯಲ್ಲಿ ಸಮತೋಲನ ಬೇಡಿಕೆ 160 ಇದೆ, ಸಮತೋಲನ ಪೂರೈಕೆ ಕೂಡ 160 ಇದೆ ಅಲ್ವಾ? ಎರಡು ಈಕ್ವಲ್ ಇದೆ. ಹಾಗಾಗಿ ಸಮತೋಲನ ಬೆಲೆ ಈಗ ಬೇಡಿಕೆ ಮತ್ತು ಪೂರೈಕೆ ಸಮತೋಲನ ಬೆಲೆ 40 ರೂ ಆದಾಗ ಸಮತೋಲನ ಬೇಡಿಕೆ ಮತ್ತು ಪೂರೈಕೆಗಳು ಸಮವಾಗಿರ್ತವೆ. ಅದನ್ನ QD equals QS ಅಂತ ಹೇಳ್ತೀವಿ. ಓಕೆನಾ? ಇಲ್ಲಿ ಕಟ್ ಮಾಡಿದ್ರೆ ಪೂರ್ತಿ ಬರೋದಿಲ್ಲ. ಪೂರೈಕೆಗಳು ಸಮವಾಗಿರುತ್ತವೆ ಅಂತ ಬರ್ಕೋಬೇಕು. QD is equal to QS. ಓಕೆನಾ? ಇದನ್ನ ನೀಟಾಗಿ ಬ್ರಾಕೆಟ್ ಹಾಕಬೇಕು. ಇದು ಬಿ ಕ್ವೆಶ್ಚನ್ ಆಯ್ತು. ಈಗ ಸಿ ಕ್ವೆಶ್ಚನ್ ಇದೆ. ಸಿ ಕ್ವೆಶ್ಚನ್ ಏನು? ಬೆಲೆಯು ಸಮತೋಲನ ಬೆಲೆಗಿಂತ ಹೆಚ್ಚಾದಾಗ, ಬೆಲೆಯು ಸಮತೋಲನ ಬೆಲೆಗಿಂತ ಹೆಚ್ಚಾದಾಗ ಸಮತೋಲನ ಬೇಡಿಕೆ ಮತ್ತು ಪೂರೈಕೆಗಳನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ ಅಲ್ವಾ? ಓಕೆ. ಬೆಲೆಯು ಸಮತೋಲನ ಬೆಲೆಗಿಂತ ಹೆಚ್ಚಾದಾಗ ಬೇಡಿಕೆ ಮತ್ತು ಪೂರೈಕೆಗಳನ್ನು ಕಂಡುಹಿಡಿಯಬೇಕು. ಈಗ ಬೆಲೆ P equals 45 ಅಂದ್ಕೊಳ್ಳಿ. ಸಮತೋಲನ ಬೆಲೆ ಎಷ್ಟಿದೆ? 40 ರೂಪಾಯಿ ಇದೆ. ಈಗ
ಓಕೆನಾ? ಅಂದ್ರೆ ಬೆಲೆಯು ಸಮತೋಲನ ಬೆಲೆಗಿಂತ ಜಾಸ್ತಿ ಆದಾಗ ಅಂದ್ರೆ P = 45 ರು ಆದಾಗ ಅಂತ ಬರ್ಕೊಂಡ್ವಿ. ಈಗ ಫಸ್ಟ್ ಇಂದು QD = 200 ಮೈನಸ್ P = 45 ರು ಈಕ್ವಲ್ಸ್ 200 ಮೈನಸ್ 45 ಈಕ್ವಲ್ಸ್ 155. QD = ಎಷ್ಟು? 155. ಈಗ ಏನೇನು QS = 120 ಪ್ಲಸ್ P = 45 ರು ಆದಾಗ 120 ಪ್ಲಸ್ 45 = 165. QS = 165. ಓಕೆನಾ? ಈಗ ಬೆಲೆ 40 ರೂಪಾಯಿಗಿಂತ ಹೆಚ್ಚಾಗಿದೆ, 45 ರೂಪಾಯಿ ಆಗಿದೆ, ಬೆಲೆ ಜಾಸ್ತಿ ಆಗಿದೆ. ಅವಾಗ ಬೇಡಿಕೆ ಏನಾಗಿದೆ? 160 ಇದ್ದದ್ದು 155 ಆಗಿದೆ, ಕಡಿಮೆ ಆಗಿದೆ ತಾನೆ? ಬೆಲೆ 45 ರೂಪಾಯಿ ಹೆಚ್ಚಾದಾಗ ಪೂರೈಕೆ 160 ಇದ್ದದ್ದು 165ಕ್ಕೆ ಹೆಚ್ಚಾಗಿದೆ. ಬೇಡಿಕೆ ಕಡಿಮೆ ಆಗಿದೆ, ಬೆಲೆ ಹೆಚ್ಚಾದಾಗ ಪೂರೈಕೆ ಜಾಸ್ತಿ ಆಗಿದೆ. ಅದನ್ನ ಬರೀಬೇಕು ನೀವು ಕೆಳಗೆ. ಏನಪ್ಪಾ ಅಂದ್ರೆ ಬೆಲೆಯು ಮಾರುಕಟ್ಟೆ ಬೆಲೆಗಿಂತ ಹೆಚ್ಚಾದಾಗ ಬೇಡಿಕೆ ಪೂರೈಕೆಗಿಂತ ಕಡಿಮೆ ಆಗಿರುತ್ತದೆ. ಅರ್ಥ ಆಗುತ್ತಲ್ಲ? ಬೇಡಿಕೆಯು ಪೂರೈಕೆಗಿಂತ ಕಡಿಮೆ ಆಗಿರುತ್ತದೆ. ಅದನ್ನ ಬರೆದ್ಬಿಟ್ಟು ಕೆಳಗೆ QD is less than QS ಅಂದ್ರೆ ಬೇಡಿಕೆ ಪೂರೈಕೆಗಿಂತ ಕಡಿಮೆ ಇದೆ ಅಂತ ಅರ್ಥ. ಅರ್ಥ ಆಗುತ್ತಲ್ಲ? ಲೆಸ್ ದ್ಯಾನ್ ಮತ್ತೆ ಗ್ರೇಟರ್ ದ್ಯಾನ್. ಅರ್ಥ ಆಗುತ್ತಲ್ಲ? ಗ್ರೇಟರ್ ದ್ಯಾನ್ ಅಂದ್ರೆ ಈ ತರ ಬಲಗಡೆ, ಲೆಸ್ ದ್ಯಾನ್ ಅಂದ್ರೆ ಈ ತರ ಎಡಗಡೆ ಇರುತ್ತೆ. ಓಕೆ, ಈ ತರ ಸಿಂಬಲ್ ಇದ್ದಿದ್ದು ಪೂರೈಕೆ ಜಾಸ್ತಿ ಇದೆ ಅಂತ, ಬೇಡಿಕೆ ಕಡಿಮೆ ಇದೆ ಅಂತ. ಅರ್ಥ ಆಗುತ್ತಲ್ಲ? QD is less than QS ಅಂತ. ಪೂರೈಕೆ ಜಾಸ್ತಿ ಇದೆ, ಬೇಡಿಕೆ ಕಡಿಮೆ ಇದೆ ಅಂತ ಇದರ ಅರ್ಥ. ಬೆಲೆ ಹೆಚ್ಚಾದಾಗ ಬೇಡಿಕೆ ಕಡಿಮೆ ಆಗುತ್ತೆ, ಪೂರೈಕೆ ಜಾಸ್ತಿ ಆಗುತ್ತೆ. ಓಕೆನಾ? ಈಗ ನೆಕ್ಸ್ಟ್ 4ನೇದು ಇದು ಅರ್ಥ ಆಗಿದೆಯಲ್ಲ? ಡಿ. ಈಗ ಇದಕ್ಕೆ ವಿರುದ್ಧವಾಗಿರುವಂತಹ ಸನ್ನಿವೇಶ ಅಷ್ಟೇ. ಬೆಲೆಯು ಮಾರುಕಟ್ಟೆ ಬೆಲೆಗಿಂತ ಕಡಿಮೆ ಆದಾಗ ಬೇಡಿಕೆ ಮತ್ತು ಪೂರೈಕೆಗಳನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ಈಗ ಬೆಲೆ ಜಾಸ್ತಿ ಆದಾಗ ಕಂಡುಹಿಡಿತೀವಿ, ಈಗ ಬೆಲೆ ಕಡಿಮೆ ಆದಾಗ ಕಂಡುಹಿಡಿಯೋದು. ನಾನು ಆಗಲೇ ಹೇಳಿದ್ದೀನಿ, ಬೆಲೆ ಕಡಿಮೆ ಆದಾಗ ಬೇಡಿಕೆ ಜಾಸ್ತಿ ಆಗುತ್ತೆ, ಪೂರೈಕೆ ಕಡಿಮೆ ಆಗುತ್ತೆ. ಓಕೆನಾ? ಸೊ ಇಲ್ಲಿ ಬರ್ಕೋಬೇಕು, ಬೆಲೆಯು ಮಾರುಕಟ್ಟೆ ಬೆಲೆಗಿಂತ ಕಡಿಮೆ ಆದಾಗ ಬೇಡಿಕೆ ಮತ್ತು ಪೂರೈಕೆಗಳನ್ನು ಕಂಡುಹಿಡಿಯಿರಿ ಅಂತ ಇದೆಯಲ್ವಾ? ಬೆಲೆಯು ಮಾರುಕಟ್ಟೆ ಬೆಲೆ 40 ರೂಪಾಯಿಗಿಂತ ಕಡಿಮೆ ಆದಾಗ ಅಂದ್ರೆ 25 ರೂಪಾಯಿ ಕಡಿಮೆ ಆಗುತ್ತೆ ಅಂತ ತಿಳ್ಕೊಳ್ಳಿ. 45 ರೂಪಾಯಿಯಿಂದ 40 ರೂಪಾಯಿಯಿಂದ 25 ಕಡಿಮೆ ಆಗುತ್ತೆ. ಅವಾಗ ಬೇಡಿಕೆ ಮತ್ತು ಪೂರೈಕೆಗಳನ್ನು ಕಂಡುಹಿಡಿಬೇಕು ನಾವು. ಇಲ್ಲಿ ಬರ್ಕೋಬೇಕು P = ಎಷ್ಟು? 25 ಆದಾಗ ಮೊದಲನೇದು ಯಾವುದು? QD = 200 ಮೈನಸ್ P = 25 ರು. 200 ಮೈನಸ್ 25 = 175 ಅಲ್ವಾ? ಸೊ ನೆಕ್ಸ್ಟ್ QS = 120 ಪ್ಲಸ್ P = 25 ರು. 120 ಪ್ಲಸ್ 25 = 45. QD = 175. QS = 120 ಪ್ಲಸ್ P = 25 ರು. ಈಕ್ವಲ್ಸ್ 120 ಪ್ಲಸ್ 25 145. ಓಕೆ, QS = 145. ನೋಡಿ, ಬೆಲೆ ಕಡಿಮೆ ಆದಾಗ ಬೇಡಿಕೆ 160ರಿಂದ 175ಗೆ ಜಾಸ್ತಿ ಆಗುತ್ತೆ ಅಲ್ವಾ? ಪೂರೈಕೆ 160ರಿಂದ 145ಕ್ಕೆ ಕಡಿಮೆ ಆಗುತ್ತೆ. ಬೆಲೆ ಹೆಚ್ಚಾದಾಗ ಬೇಡಿಕೆ ಕಡಿಮೆ ಆಗುತ್ತೆ, ಪೂರೈಕೆ ಜಾಸ್ತಿ ಆಗುತ್ತೆ ಅಲ್ವಾ? ಬೆಲೆ ಕಡಿಮೆ ಆದಾಗ ಬೇಡಿಕೆ ಜಾಸ್ತಿ ಆಗುತ್ತೆ, ಪೂರೈಕೆ ಕಡಿಮೆ ಆಗುತ್ತೆ. ಈಗ ಕೆಳ ಬರಬೇಕು, QD is greater than QS. ಬೆಲೆಯು ಮಾರುಕಟ್ಟೆ ಬೆಲೆಗಿಂತ ಕಡಿಮೆ ಆದಾಗ ಅಂದ್ರೆ ಬೆಲೆಯು
ಸೇವೆಗಳಿಗೆ ಕಡಿಮೆ ಆದಾಗ ಬೇಡಿಕೆಯು ಪೂರೈಕೆಗಿಂತ ಹೆಚ್ಚಾಗುತ್ತೆ. ಓಕೆನಾ? ಸೊ ಇಷ್ಟನ್ನ ನೀಟಾಗಿ ಬರೆದ್ರೆ ನಿಮಗೆ 6 ಮಾರ್ಕ್ಸ್ ಸಿಗುತ್ತೆ. ತುಂಬಾ ಈಸಿ ಕ್ವಶನ್ ಇದೆ, ಬಾರಿ ನೀವು ಹೊರಗಿಂದ ಏನು ತರಗಿಲ್ಲ, ಏನು ಕಂಡುಹಿಡಿಯಂಗಿಲ್ಲ. ಒಂದು ಕ್ಯಾಲ್ಸಿ ಇಟ್ಕೊಂಡ್ರೆ ಈಸಿಯಾಗಿ ಇದನ್ನ ಮಾಡ್ಬೋದು. ಒಂದೆರಡು ಸರಿ ಮನೆಗೆ ಪ್ರಾಕ್ಟೀಸ್ ಮಾಡಿ, ಮನೆಗೆ ಒಂದೆರಡು ಸರಿ ಪ್ರಾಕ್ಟೀಸ್ ಮಾಡಿದ್ರೆ ತುಂಬಾ ಈಸಿಯಾಗಿ ಕ್ವಶನ್ ಇದೆ. ಅರ್ಥ ಆಯ್ತಾ ಇದು? ಕ್ವಶನ್ ಏನಪ್ಪಾ ಅಂದ್ರೆ, ಗೋಧಿಯ ಮಾರುಕಟ್ಟೆ ಬೇಡಿಕೆ ಮತ್ತು ಮಾರುಕಟ್ಟೆ ಪೂರೈಕೆ ರೇಖೆಗಳನ್ನು ಈ ಕೆಳಗಿನಂತೆ ಕೊಡಲಾಗಿದೆ ಎಂದು ಕೊಡೋಣ. QD is equal to 200 minus P ಮತ್ತು QS is equal to 120 plus P. ಹಾಗಾದ್ರೆ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. A ಕ್ವಶನ್ ಏನಿದೆ? ಸಮತೋಲನ ಬೆಲೆಯನ್ನು ಕಂಡುಹಿಡಿಯಿರಿ ಅಲ್ವಾ? ಸಮತೋಲನ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ರೆ ಈಸಿಯಾಗಿ ಕಂಡುಹಿಡಿಬಹುದು. ಸೊ ಒಂದನ್ನು ಅರ್ಥ ಮಾಡ್ಕೋಬೇಕು, ಸಮತೋಲನ ಬೆಲೆ ಯಾವಾಗ ನಿರ್ಧಾರ ಆಗುತ್ತಪ್ಪ ಅಂತ ಹೇಳಿದ್ರೆ ಮಾರುಕಟ್ಟೆಯಲ್ಲಿ ಬೇಡಿಕೆ ಪೂರೈಕೆಗೆ ಸಮನಾದಾಗ ಸಮತೋಲನ ಬೆಲೆ ನಿರ್ಧಾರ ಆಗುತ್ತೆ ಅಲ್ವಾ? ಮಾರುಕಟ್ಟೆ ಬೇಡಿಕೆ ಈಕ್ವಲ್ಸ್ ಮಾರುಕಟ್ಟೆ ಪೂರೈಕೆ. ಮಾರುಕಟ್ಟೆಯಲ್ಲಿ ಬೇಡಿಕೆಯು ಪೂರೈಕೆಗೆ ಸಮನಾದಾಗ ಮಾರುಕಟ್ಟೆ ಸಮತೋಲನ ಬೆಲೆ ನಿರ್ಧಾರ ಆಗುತ್ತೆ ಅಲ್ವಾ? ಮಾರುಕಟ್ಟೆಯಲ್ಲಿ ಬೇಡಿಕೆ ಮತ್ತು ಪೂರೈಕೆಗಳು ಒಂದೊಂದೊಂದು ಪರಸ್ಪರ ಛೇದಿಸಿದಾಗ ನಿರ್ಧಾರವಾಗುವಂತ ಬೆಲೆಯನ್ನು ನಾವು ಸಮತೋಲನ ಬೆಲೆ ಅಂತ ಕರಿತೀವಿ. ಹಾಗಾಗಿ QD is equal to QS. ಸೊ ಇಲ್ಲಿ QD ಮತ್ತೆ QS ಈಕ್ವೇಷನ್ ಅನ್ನು ನಾವು ಕೂಡಿಸಬೇಕು ಅಲ್ವಾ? QD is equal to 200 ಅಂದ್ರೆ QD is equal to 200 minus P equals QS is equal to 120 plus P. ಸೊ ಅದನ್ನ 200 minus P equals 120 plus P ಅಂತ ಹೇಳ್ತೀವಿ. ಅಲ್ಲಿ 120 ಇರೋದು ಕಡೆ ಲೆಫ್ಟ್ ಹ್ಯಾಂಡ್ ಸೈಡ್ ಬಂದಾಗ ಅಲ್ಲಿ ಪ್ಲಸ್ ಇರೋದು ಮೈನಸ್ ಆಗುತ್ತೆ ಅಲ್ವಾ? ಅವಾಗ ಏನಾಗುತ್ತೆ? 200 minus 120 equals P plus P. ಸರಿನಾ? ಇದು 200 ಅಲ್ಲಿ 120 ಹೋದ್ರೆ 80 equals 2P. ಸೊ ನೆಕ್ಸ್ಟ್ P equals 80 divided by 2 is equal to 40. Okay. P equals 40 ರೂಪಾಯಿ. ಇದು ಸಮತೋಲನ ಬೆಲೆ ನಿರ್ಧಾರ ಆಯಿತು. 40 ರೂಪಾಯಿ ಸಮತೋಲನ ಬೆಲೆ. ಓಕೆ, ಸಮತೋಲನ ಬೆಲೆಯನ್ನು ಕಂಡುಹಿಡಿದ್ವಿ ನಾವೀಗ. ಈಗ ನೆಕ್ಸ್ಟ್ ಎರಡನೇದು ಬಿ, ಸಮತೋಲನ ಬೇಡಿಕೆ ಮತ್ತು ಪೂರೈಕೆಯನ್ನು ಕಂಡುಹಿಡಿಯಿರಿ ಅಂತ ಇದೆ. ನಾವು ಬೇಡಿಕೆ ಈಕ್ವೇಷನ್ಸ್ ಗೆ ಸಮತೋಲನ ಬೆಲೆಯನ್ನು ಹಾಕಿದ್ರೆ ಅಳವಡಿಸಿದಾಗ ನಮಗೆ ಸಮತೋಲನ ಬೇಡಿಕೆ ಸಿಗುತ್ತೆ. ಓಕೆನಾ? ಪೂರೈಕೆ ಈಕ್ವೇಷನ್ಸ್ ಗೆ ಸಮೀಕರಣಕ್ಕೆ, ಪೂರೈಕೆ ಸಮೀಕರಣಕ್ಕೆ ಸಮತೋಲನ ಬೆಲೆಯನ್ನು ಹಾಕಿದ್ರೆ ನಮಗೆ ಸಮತೋಲನ ಪೂರೈಕೆ ಎಷ್ಟು ಅಂತ ಸಿಗುತ್ತೆ. ಓಕೆನಾ? ಈಗ ಸಮತೋಲನ ಬೆಲೆ ಕಂಡುಹಿಡಿಯಬೇಕು ಅಂತ ನಾವು ಬೇಡಿಕೆ ಸಮೀಕರಣ ಇದೆಯಲ್ಲ ಅದಕ್ಕೆ ಸಮತೋಲನ ಬೆಲೆಯನ್ನು ಅಳವಡಿಸಬೇಕು. ಸೊ ಹಾಗಾಗಿ P equals 40. ಸಮತೋಲನ ಬೇಡಿಕೆ ಈಕ್ವೇಷನ್ಸ್ ಏನಿದೆ? QD is equal to 200 minus P ಅಲ್ವಾ? ಈಗ ಸಮತೋಲನ ಬೆಲೆಯನ್ನು ಹಾಕೋಣ ನಾವೀಗ. QD is equal to P. P ಅಂದ್ರೆ ಸಮತೋಲನ ಬೆಲೆ ಎಷ್ಟಿದೆ? 40 ಇದೆ. 200 ಅಲ್ಲಿ ಮೈನಸ್ 40 ಆದ್ರೆ 160. QD is equal to 160 ಆಗುತ್ತೆ. 40 ರೂಪಾಯಿ ಸಮತೋಲನ ಬೆಲೆಯಲ್ಲಿ ಸಮತೋಲನ ಬೇಡಿಕೆ ಎಷ್ಟಿದೆ? 160 ಇದೆ ಅಲ್ವಾ? ಸೊ ನೆಕ್ಸ್ಟ್ ಸಮತೋಲನ ಪೂರೈಕೆಯನ್ನು ಕಂಡುಹಿಡಿಯೋಣ. ಸೇಮ್ ಸಮತೋಲನ ಪೂರೈಕೆ ಸಮೀಕರಣಕ್ಕೆ ಸಮತೋಲನ ಬೆಲೆಯನ್ನು ಅಳವಡಿಸಿದಾಗ ನಮಗೆ ಸಮತೋಲನ ಪೂರೈಕೆ ಸಿಗುತ್ತೆ ಎಷ್ಟಿದೆ ಅಂತ. ಸೊ ಅಲ್ಲಿ QS is equal to 120 plus P. P is equal to 40. ಸಮತೋಲನ ಬೆಲೆ 40 ಅಲ್ವಾ? ಹಾಗಾಗಿ 120 plus P ಅಂದ್ರೆ 40 160. QS is equal to 160. ಸೊ ಸಮತೋಲನ ಬೆಲೆ 40 ರೂಪಾಯಿನಲ್ಲಿ ಸಮತೋಲನ ಬೇಡಿಕೆ ಮತ್ತು ಸಮತೋಲನ ಪೂರೈಕೆಗಳೆರಡೂ ಕೂಡ 160 ಆಗಿದೆ. ಹಾಗಾಗಿ ಸಮತೋಲನ ಬೆಲೆ 40 ಇದ್ದಾಗ QD is equal to QS ಆಗುತ್ತೆ. ಎರಡು ಸಮ ಆಗುತ್ತೆ. ಓಕೆನಾ? ಅದು ಎರಡನೇ ಪ್ರಶ್ನೆಗೆ ಉತ್ತರ ಆಯಿತು. ಈಗ ಮೂರನೇ ಪ್ರಶ್ನೆ ಬರೋಣ. ಮೂರನೇದು, ಬೆಲೆಯು ಸಮತೋಲನ ಬೆಲೆಗಿಂತ ಕಡಿಮೆ ಆದಾಗ ಬೇಡಿಕೆ ಮತ್ತು ಪೂರೈಕೆಗಳನ್ನು ಕಂಡುಹಿಡಿಯಿರಿ ಅಂತ ಕೇಳ್ತಾರೆ. ಈಗ ಸಮತೋಲನ ಬೆಲೆ 40 ರೂಪಾಯಿ ಇದ್ದಾಗ ಬೇಡಿಕೆ 160 ಇದೆ, ಪೂರೈಕೆ ಕೂಡ 160 ಇದೆ. QD is equal to QS ಆಗಿದೆ. ಆದ್ರೆ ಇಲ್ಲಿ ಬೆಲೆ ಸಮತೋಲನ ಬೆಲೆಗಿಂತ ಕಡಿಮೆ ಆದಾಗ ಅರ್ಥ ಆಗುತ್ತಲ್ಲ? ಸರಿ, ಬೆಲೆ ಸಮತೋಲನ ಬೆಲೆಗಿಂತ ಹೆಚ್ಚಾದಾಗ ಅದು ಬೇಡಿಕೆ ಮತ್ತು ಪೂರೈಕೆ ರೇಖೆ ಮೇಲೆ, ಬೇಡಿಕೆ ಮತ್ತು ಪೂರೈಕೆ ಮೇಲೆ ಯಾವ ರೀತಿ ಪ್ರಭಾವ ಬೀರುತ್ತೆ ಅನ್ನೋದು ನಾವು ನೋಡ್ಬೇಕೀಗ.
ಈಗ ಬೆಲೆ ಸಮತೋಲನ ಬೆಲೆಗಿಂತ ಹೆಚ್ಚಾದಾಗ ಬೇಡಿಕೆ ಮತ್ತು ಪೂರೈಕೆಯನ್ನು ಕಂಡುಹಿಡಿಯಬೇಕು. ಈಗ ಸಿ ಓಕೆನಾ, ಅಂದ್ರೆ ಬೆಲೆ 45 ರೂಪಾಯಿ ಆದಾಗ ಸಮತೋಲನ ಬೆಲೆ 40 ರೂಪಾಯಿ ಇದೆ. ಈಗ ಬೆಲೆ ಅದಕ್ಕಿಂತ ಜಾಸ್ತಿ ಆಗಬೇಕು ಅಂದ್ರೆ 45 ರೂಪಾಯಿ ಅಂತ ನಾವು ಅಸಂಪ್ಷನ್ ಇಷ್ಟೇ ಆಗಬೇಕು ಅಂತ ಇಲ್ಲ, 50 ರೂಪಾಯಿ ಆಗ್ಬೋದು, 60 ರೂಪಾಯಿ ಆಗ್ಬೋದು. ಓಕೆನಾ, ಅದು 45 ಯಾಕೆ ಆಗ್ಬೋದು ಅಂತ ಪ್ರಶ್ನೆ ಮಾಡಂಗಿಲ್ಲ. 50 ಆಗ್ಬೋದಲ್ಲ ಸರ್, ಆಗ್ಬೋದು. 45 ಜಾಗಕ್ಕೆ 50ಕ್ಕೆ ಮಾಡಬೇಕಾಗುತ್ತೆ, 60 ಆಗ್ಬೋದು. 45 60 ಹಾಕಿದ್ರೆ ಅದು ಬರುತ್ತೆ. ಓಕೆನಾ, ಸೊ ಒಟ್ಟು ಏನಪ್ಪಾ ಅಂದ್ರೆ ಬೆಲೆ ಜಾಸ್ತಿ ಆದಾಗ ಬೇಡಿಕೆ ಕಡಿಮೆ ಆಗುತ್ತೆ, ಪೂರೈಕೆ ಜಾಸ್ತಿ ಆಗುತ್ತೆ. ಬೆಲೆ ಕಡಿಮೆ ಆದಾಗ ಬೇಡಿಕೆ ಹೆಚ್ಚಾಗುತ್ತೆ, ಪೂರೈಕೆ ಆಗುತ್ತೆ ಕಡಿಮೆ ಆಗುತ್ತೆ. ಅದನ್ನ ನಾವು ಅರ್ಥ ಮಾಡ್ಕೊಂಡ್ರೆ ಸಾಕು. ಈಗ ಬೆಲೆ 40 ರೂಪಾಯಿ 45 ಆಗಿದೆ. ಈಗ ನೋಡಿ Q is equal to 200 minus P. P equals 45. 200 minus 45 is equal to 155. ಬೆಲೆ 40 ರೂಪಾಯಿ ಇದ್ದಾಗ QD ಬೇಡಿಕೆ ಪ್ರಮಾಣ 160 ಇತ್ತು. ಈಗ 45 ಆದಾಗ 155 ಕಡಿಮೆ ಆಗಿದೆ. ಕೊಂಡ್ಕೊಳ್ಳೋದು ಕಡಿಮೆ ಆಗಿದೆ ಅಂತ ಅರ್ಥ. ಬೆಲೆ ಜಾಸ್ತಿ ಆದಾಗ ಕೊಂಡ್ಕೊಳ್ಳೋದು ಕಡಿಮೆ ಆಗ್ತದೆ ಆಟೋಮೆಟಿಕಲಿ. ಸೊ ಈಗ ಬೆಲೆ ಹೆಚ್ಚಾದಾಗ ಪೂರೈಕೆದಾರ ಜಾಸ್ತಿ ಆಗ್ತಾರೆ, ಲಾಭ ಜಾಸ್ತಿ ಬರುತ್ತಲ್ಲ, ಅವ್ರು ಪೂರೈಕೆ ಜಾಸ್ತಿ ಮಾಡ್ತಾರೆ ಅವರು ಬೆಲೆ ಹೆಚ್ಚಾದಾಗ. ಹಾಗಾಗಿ QS is equal to 120 plus P, P is equal to 145 equals 120 plus 45 is equal to 165 ಅಲ್ವಾ? ಅಲ್ಲಿ 40 ರೂಪಾಯಿ ಸಮತೋಲನ ಬೆಲೆಯಲ್ಲಿ ಸಮತೋಲನ ಪೂರೈಕೆ 160 ಇತ್ತು. ಈಗ ಇಲ್ಲಿ ಬೆಲೆ ಜಾಸ್ತಿ ಆಗಿರೋದ್ರಿಂದ 40 ರೂಪಾಯಿಗಿಂತ 45 ಆಗಿರೋದ್ರಿಂದ ಪೂರೈಕೆ ಪ್ರಮಾಣ 160 ಇದ್ದು 165 ಜಾಸ್ತಿ ಆಗಿದೆ ಅಲ್ವಾ? ಬೆಲೆಯು ಸಮತೋಲನ ಬೆಲೆಗಿಂತ ಹೆಚ್ಚಾದಾಗ ಪೂರೈಕೆಯು ಬೇಡಿಕೆಗಿಂತ ಹೆಚ್ಚಾಗುತ್ತೆ ಅಥವಾ ಅಧಿಕವಾಗುತ್ತೆ. ಅದನ್ನು ನಾವು QD is less than QS ಅಂತ ತೋರಿಸ್ತೀವಿ. ಓಕೆನಾ, ಅಥವಾ ಅದನ್ನು ಈ ರೀತಿ ಬರೀಬಹುದು. ಯಾವ ರೀತಿ? QS is greater than QD. ಅರ್ಥ ಆಗುತ್ತಲ್ಲ? QD is less than QS ಅಂದ್ರೆ ಅದೇ ಅರ್ಥ. QS is greater than QD ಅಂದ್ರೆ ಅದೇ ಅರ್ಥ. ಕನ್ಫ್ಯೂಸ್ ಮಾಡ್ಕೋಬಾರದು. ಅದನ್ನ ಇದು ಬರೆಯೋದು, ಇದನ್ನ ಅದು ಬರೆಯೋದು. ಇಲ್ಲಿ QD ಮತ್ತು ಬರ್ದಿರೋದ್ರಿಂದ ಕಂಡುಹಿಡಿದಿರೋದ್ರಿಂದ QD is less than QS ಅಂತ ಹಾಕಿದ್ದೀವಿ ಅಷ್ಟೇ. ಅಂದ್ರೆ ಬೇಡಿಕೆ ಪೂರೈಕೆಗಿಂತ ಕಡಿಮೆ ಇರುತ್ತೆ. ಸೊ ನೆಕ್ಸ್ಟ್ ಡಿ ಕ್ವೆಶ್ಚನ್, ಬೆಲೆ ಸಮತೋಲನ ಬೆಲೆಗಿಂತ ಕಡಿಮೆ ಆದಾಗ ಬೇಡಿಕೆ ಮತ್ತು ಪೂರೈಕೆಗಳನ್ನು ಕಂಡುಹಿಡಿಯಿರಿ ಅಂತ ಇದೆ. ಈಗ ಬೆಲೆ 40 ರೂಪಾಯಿ ಇದ್ದು 25 ಕಡಿಮೆ ಆಯ್ತು. 25ಕ್ಕೆ ಯಾಕೆ ಆಗಬೇಕು? 30 ಆಗ್ಬೋದಲ್ಲ, 35 ಆಗ್ಬೋದು, ಆಗ್ಬೋದು ಅಲ್ವಾ? ಅದೆಷ್ಟಾಗುತ್ತೆ ಅಷ್ಟನ್ನು ಹಾಕಿದ್ರೆ ಪೀಕ್ ಹಾಕಿದ್ರೆ ನಮಗೆ ಗೊತ್ತಾಗುತ್ತೆ. ಒಟ್ಟೇನಪ್ಪ ಅಂದ್ರೆ ಬೆಲೆ ಕಡಿಮೆ ಆದಾಗ ಬೇಡಿಕೆ ಜಾಸ್ತಿ ಆಗುತ್ತೆ, ಪೂರೈಕೆ ಕಡಿಮೆ ಆಗುತ್ತೆ. ಓಕೆನಾ? ಸೊ ಈಗ ಬೆಲೆ 25 ರೂಪಾಯಿ ಆಗಿದೆ. ಅವಾಗ ಈ ಕ್ವೆಶ್ಚನ್ ಬರ್ಕೋಬೇಕು ನಾವು. ಸೇಮ್ ಈಗ ಹೆಂಗೆ ಆಗಲೇ ಮಾಡಿದ್ವು, ಆ ಬದಲಾವಣೆ ಆಗಿರುವಂತ ಬೆಲೆ ಏನಿದೆ, ಕಡಿಮೆ ಆಗಿರುವಂತ ಬೆಲೆ ಏನಿದೆ, ಅದನ್ನು ನಾವು ಬೇಡಿಕೆ ಸಮೀಕರಣಕ್ಕೆ ಅಳವಡಿಸಿದಾಗ ಬೇಡಿಕೆ ಪ್ರಮಾಣ ಸಿಗುತ್ತೆ, ಪೂರೈಕೆ ಸಮೀಕರಣಕ್ಕೆ ಅಳವಡಿಸಿದ್ರೆ ಪೂರೈಕೆ ಪ್ರಮಾಣ ಸಿಗುತ್ತೆ. ಈಗ QD is equal to 200 minus P. P is equal to 25. 200 minus 25 is equal to 125. QD is equal to 125 ಅಲ್ವಾ? ಬೆಲೆ 40 ರೂಪಾಯಿ ಇದ್ದಾಗ ಬೇಡಿಕೆ ಪ್ರಮಾಣ 160 ಇದೆ. ಈಗ ಬೆಲೆ 40 ರಿಂದ 25 ಕಡಿಮೆ ಆಗಿದೆ, ಬೇಡಿಕೆ ಪ್ರಮಾಣ 160 ಇದ್ದು 125ಕ್ಕೆ ಹೆಚ್ಚಾಗಿದೆ. ನೆಕ್ಸ್ಟ್ QS is equal to ಅಂದ್ರೆ P equals 25 ಆದಾಗ ಈಗ QS ಏನಾಗುತ್ತೆ ಅಂತ ನೋಡೋಣ. ಪೂರೈಕೆ ಪ್ರಮಾಣ QS is equal to 120 plus P equals 120 plus 25 is equal to 145. QS is equal to 145. ಬೆಲೆ 40 ರೂಪಾಯಿ ಇದ್ದಾಗ ಪೂರೈಕೆ ಪ್ರಮಾಣ 160 ಇತ್ತು. ಈಗ ಬೆಲೆ 40 ರಿಂದ 25 ಕಡಿಮೆ ಆಗಿದೆ, ಅವಾಗ ಪೂರೈಕೆ ಪ್ರಮಾಣ ಆಗಿದೆ 160 ರಿಂದ 145 ಕಡಿಮೆ ಆಗಿದೆ ಅಲ್ವಾ? ಇಲ್ಲಿ ಬೆಲೆ ಕಡಿಮೆ ಆದಾಗ ಪೂರೈಕೆ ಜಾಸ್ತಿ ಆಗುತ್ತೆ, ಸಾರಿ ಬೇಡಿಕೆ ಜಾಸ್ತಿ ಆಗುತ್ತೆ, ಪೂರೈಕೆ ಕಡಿಮೆ ಆಗುತ್ತೆ. ಹಾಗಾಗಿ ಬೆಲೆ 25 ರೂಪಾಯಿ ಆದಾಗ ಬೇಡಿಕೆ ಪ್ರಮಾಣವು ಪೂರೈಕೆ ಪ್ರಮಾಣಕ್ಕಿಂತ ಹೆಚ್ಚಾಗುತ್ತೆ ಅಥವಾ ಅಧಿಕವಾಗುತ್ತೆ ಅಂತ ಹೇಳ್ಬೋದು. ಓಕೆನಾ? ಅದನ್ನ ನಾವು QD is greater than QS ಅಂತ ಹೇಳ್ತೀವಿ. ಅಂದ್ರೆ ಬೇಡಿಕೆ ಪ್ರಮಾಣ ಪೂರೈಕೆಗಿಂತ ಜಾಸ್ತಿ ಇದೆ, ಹೆಚ್ಚಾಗುತ್ತೆ. ಸೊ ಇಷ್ಟು ಈ ಪ್ರಶ್ನೆಗೆ ಉತ್ತರ. ಇದರಲ್ಲಿ ಏನಾದ್ರು ನಿಮಗೆ ಡೌಟ್ಸ್ ಇದ್ರೆ ಈಗ ಕೇಳಿ, ಬೋರ್ಡ್ ಮೇಲೆ ಎಲ್ಲ ಇದೆ. ಈಗ ಮೊದಲನೇ ಪ್ರಶ್ನೆ ಅರ್ಥ ಆಯ್ತಾ? ಸಮತೋಲನ ಬೆಲೆಯನ್ನು ಕಂಡುಹಿಡಿಯಿರಿ. ಎಲ್ಲರಿಗೂ ಅರ್ಥ ಆಗಿದೆಯಾ? ಯಾರು ನನಗೆ ಅರ್ಥ ಆಗಿಲ್ಲ ಅಂತ ಹೇಳಿದ್ರೆ ಸುಮ್ಮನೆ ಕೂತ್ಕೋಬಾರ್ದು. ಅರ್ಥ ಆಗಿಲ್ಲ ಅಂತ ಹೇಳಿದ್ರೆ ಇನ್ನೊಂದ್ಸರಿ ಕೇಳಿದ್ರೆ ನಮ್ಗೆ ಹಿಂಗಾಯ್ತು. ಈ ಸಪರೇಟ್ ಆಗಿ 3 ಪ್ರಶ್ನೆಗಳು ಅರ್ಥ ಆಗಿದೆಯಲ್ಲ? ಮೊದಲನೇ ಪ್ರಶ್ನೆ ಸಮತೋಲನ ಬೆಲೆಯನ್ನು ಕಂಡುಹಿಡಿಯಿರಿ, QD equals QS ಮಾಡಬೇಕು. ಓಕೆ, ಎರಡನೇದು ಸಮತೋಲನ ಬೇಡಿಕೆ ಮತ್ತು ಪೂರೈಕೆಗಳನ್ನು ಕಂಡುಹಿಡಿಯಿರಿ. ಅಲ್ಲಿ ಸಮತೋಲನ ಬೆಲೆಯನ್ನ ಬೇಡಿಕೆ ಮತ್ತು ಪೂರೈಕೆ ಸಮೀಕರಣಕ್ಕೆ ಅಳವಡಿಸಿದಾಗ ನಮಗೆ ಸಮತೋಲನ ಬೇಡಿಕೆ ಮತ್ತು ಪೂರೈಕೆಗಳು ಸಿಗುತ್ತೆ. ಓಕೆನಾ?
ಮೂರನೇ ಪ್ರಶ್ನೆ ಉಪಪ್ರಶ್ನೆ ಯಾವುದಪ್ಪ ಅಂದ್ರೆ ಬೆಲೆಯು ಮಾರುಕಟ್ಟೆ ಬೆಲೆಗಿಂತ ಹೆಚ್ಚಾದಾಗ ಬೇಡಿಕೆ ಸಮತೋಲನ ಬೇಡಿಕೆ ಮತ್ತು ಪೂರೈಕೆಗಳನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ಅರ್ಥ ಆಗುತ್ತಲ್ವಾ? ಅದು ಅಜಂಪ್ಷನ್. ಬೆಲೆ ಜಾಸ್ತಿ ಆಗಿದೆ ಅಂದ್ರೆ 45 ರೂಪಾಯಿ ಮಾಡ್ಕೊಂಡಿದ್ದೀವಿ ನಾವು. ನೀವು ಅದನ್ನ ಅಷ್ಟೇ ಮಾಡ್ಕೊಳ್ಳಿ, ಯಾಕಂದ್ರೆ ಪ್ರಾಕ್ಟೀಸ್ ಮಾಡಿರ್ತೀರಲ್ಲ, ಬರೆಯಕ್ಕೆ ಈಸಿ ಆಗುತ್ತೆ. ಅದ 45 ಆಗ್ಬೇಕು ಅಂತ ಇಲ್ಲ, 50 ಆಗ್ಬೋದು, 60 ಆಗ್ಬೋದು. ಬಟ್ ನಮ್ಮ ಅನುಕೂಲಕ್ಕೆ ತಕ್ಕಂತೆ ನಾವು 45 ಮಾಡ್ಕೊಂಡಿದ್ದೀವಿ. ಸೊ ಆ 45 ರೂಪಾಯಿನ ಬೇಡಿಕೆ ಸಮೀಕರಣಕ್ಕೆ ಅಳವಡಿಸಿದ್ರೆ ಬೇಡಿಕೆ ಪ್ರಮಾಣ ಸಿಗುತ್ತೆ, ಪೂರೈಕೆ ಸಮೀಕರಣಕ್ಕೆ ಅಳವಡಿಸಿದ್ರೆ ಪೂರೈಕೆ ಪ್ರಮಾಣ ಸಿಗುತ್ತೆ. ಯಾವಾಗಲೂ ಒಂದನ್ನು ಅರ್ಥ ಮಾಡ್ಕೋಬೇಕು ನಾವು, ಬೆಲೆ ಹೆಚ್ಚಾದಾಗ ಬೇಡಿಕೆ ಕಡಿಮೆ ಆಗುತ್ತೆ, ಪೂರೈಕೆ ಜಾಸ್ತಿ ಆಗುತ್ತೆ. ಅಂದ್ರೆ QD is less than QS ಆಗುತ್ತೆ. ಸಿಂಬಲ್ ನೆನಪಿಟ್ಕೊಳ್ಳಿ ನೀಟಾಗಿ, ಆಯ್ತಾ? ಸೊ ನೆಕ್ಸ್ಟ್ 4ನೇ ಪ್ರಶ್ನೆ, ಬೆಲೆಯು ಸಮತೋಲನ ಬೆಲೆಗಿಂತ ಕಡಿಮೆ ಆದಾಗ ಬೇಡಿಕೆ ಮತ್ತು ಪೂರೈಕೆಗಳನ್ನು ಕಂಡುಹಿಡಿಯಿರಿ ಅಂತ ಇದೆ. ಇಲ್ಲೂ ಅಷ್ಟೇ, ಬೆಲೆ 40 ರೂಪಾಯಿಗಿಂತ ಕಡಿಮೆ ಅಂತ ಹೇಳಿದ್ರೆ 25 ಅಜಂಪ್ಷನ್ ಅದು. 30 ಆಗ್ಬೋದು, 35 ಆಗ್ಬೋದು. ನಮ್ಮ ಅನುಕೂಲಕ್ಕೆ ತಕ್ಕಂತೆ ನಾವು 25 ಮಾಡ್ಕೊಂಡಿದ್ದೀವಿ, ನೀವು ಅಷ್ಟೇ ಮಾಡ್ಕೊಳ್ಳಿ, ಆಯ್ತಾ? ಸೊ ಅಲ್ಲಿ ಮತ್ತೆ ಇದನ್ನ ಈ 25 ರೂಪಾಯಿನ ನಾವು ಬೇಡಿಕೆ ಸಮೀಕರಣಕ್ಕೆ ಅಳವಡಿಸಿದ್ರೆ ಬೇಡಿಕೆ ಪ್ರಮಾಣ ಸಿಗುತ್ತೆ, ಪೂರೈಕೆ ಸಮೀಕರಣಕ್ಕೆ ಅಳವಡಿಸಿದ್ರೆ ಪೂರೈಕೆ ಪ್ರಮಾಣ ಸಿಗುತ್ತೆ. ಓಕೆ, ಯಾವಾಗಲೂ ಅಷ್ಟೇ, ಬೆಲೆ ಕಡಿಮೆ ಆದಾಗ ಬೇಡಿಕೆ ಜಾಸ್ತಿ ಆಗುತ್ತೆ, ಪೂರೈಕೆ ಕಡಿಮೆ ಆಗುತ್ತೆ. ಸೊ ಹಾಗಾಗಿ QD is greater than QS ಆಗುತ್ತೆ. ಇಲ್ಲಿ QD ಬೆಲೆ ಹೆಚ್ಚಾದಾಗ QD is less than QS ಆಗುತ್ತೆ, ಬೆಲೆ ಕಡಿಮೆ ಆದಾಗ QD is greater than QS ಆಗುತ್ತೆ ಅಷ್ಟೇ. ಅರ್ಥ ಆಯ್ತಾ? ಇಲ್ಲಿ ಯೋಗಿನಿ ಕಾಣಿಸ್ತಿಲ್ಲ, ಬಂದಿಲ್ಲ. ಸ್ವಾತಿ ಇಷ್ಟು ಈ ಪ್ರಶ್ನೆಗೆ ನೀಟಾಗಿ ಉತ್ತರ ಬರೆದ್ರೆ ನಿಮಗೆ 6 ಮಾರ್ಕ್ಸ್ ಸಿಗುತ್ತೆ. ತುಂಬಾ ಈಸಿ ಇದೆ, ಮನೆ ಒಂದು 2 ಸರಿ ಪ್ರಾಕ್ಟೀಸ್ ಮಾಡ್ತೀರಲ್ಲ ಸರ್? 27 ಸರಿ. ಮತ್ತೆ ಈಗ ಯಾರು ಬೋರ್ಡ್ ಮೇಲೆ ಮಾಡ್ತೀರಾ ಲೆಕ್ಕನ? ಇವಾಗ ಆಗಲ್ಲ, ಮಧ್ಯಾಹ್ನ ಇನ್ನೊಂದ್ಸರಿ ರಿವಿಷನ್ ಮಾಡ್ಕೊಂಡು ಆಮೇಲೆ ಮಾಡ್ತೀರಾ? ನಾಳೆ ಮಾಡ್ತೀರಲ್ಲ? ಈಗ ಹಾಸ್ಟೆಲ್ಗೆ ಮನೆಗೆ ಹೋಗ್ತಿರಲ್ಲ, ಮನೆಗೆ ಅಥವಾ ಹಾಸ್ಟೆಲ್ಗೆ ಇನ್ನೊಂದ್ಸರಿ ಪ್ರಾಕ್ಟೀಸ್ ಮಾಡಿ, ಓಕೆನಾ? ಪ್ರಾಕ್ಟೀಸ್ ಮಾಡಿದಾಗ ನಿಮಗೆ ಅದು ಮಾಡೋದಕ್ಕೆ ತುಂಬ ಈಸಿ ಆಗುತ್ತೆ. ಈಗ ಮಾರ್ಕ್ಸ್ ಎಲ್ಲ ಹೇಳಿದಾರಲ್ಲ, ಎಷ್ಟು ಜನ ಫೇಲ್ ಆಗಿದ್ದೀರಾ? ವಾಲೆಂಟೈನ್ ಇದ್ದಾರೆ, ಎಲ್ಲ ಸಬ್ಜೆಕ್ಟ್ ಅಲ್ಲೂ ಪಾಸ್ ಆಗಿರೋದಕ್ಕೆ 6 ಸಬ್ಜೆಕ್ಟ್ ಅಲ್ಲಿ ಪಾಸ್ ಆಗಿದ್ದೀವಿ ಸರ್ ನಾವು, ಒಂದರಲ್ಲೂ ಫೇಲ್ ಆಗಿಲ್ಲ. ಎಲ್ಲ ಸಬ್ಜೆಕ್ಟ್ ಅಲ್ಲೂ ಪಾಸ್ ಆಗಿದ್ದೀರಾ? ನೀವೆಲ್ಲ ಸಬ್ಜೆಕ್ಟ್ ಅಲ್ಲೂ ಪಾಸ್ ಆಗಿರೋದು. ಏನು ಸರ್ ಕೌಂಟ್ ಮಾಡೋದು? 1 2 3 4 5 6 40 ಜನ ಎಲ್ಲ ಸಬ್ಜೆಕ್ಟ್ ಅಲ್ಲೂ ಪಾಸ್ ಆಗಿರೋದು. ಯಾಕೆ ಗೊತ್ತಿಲ್ಲ? ನೀವು ಕೇಳ್ಬೇಕು ತಾನೆ, ನಿಮ್ಮ ಸಬ್ಜೆಕ್ಟ್ ಟೀಚರ್ ಪಾಠ ಮಾಡಕ್ ಬರ್ತಾರಲ್ಲ, ನಿಮಗೊಂದು ರೆಸ್ಪಾನ್ಸಿಬಿಲಿಟಿ ಬೇಕಲ್ಲ, ಜವಾಬ್ದಾರಿ ಇರ್ಬೇಕಲ್ಲ. ಎಕ್ಸಾಮ್ ಬರ್ದಿದ್ರ ಅಂತ ಹೇಳಿದ್ರೆ ಆ ಎಕ್ಸಾಮ್ ಅಲ್ಲಿ ಮಾರ್ಕ್ಸ್ ಎಷ್ಟು ಬಂದಿದೆ ಅಂತ ನೀವು ತಿಳ್ಕೊಳ್ಳೋಷ್ಟು ನಿಮಗೆ ವ್ಯವಧಾನ ಇಲ್ಲ ಅಂತ ಹೇಳಿದ್ರೆ, ಒಂದು ತಾಳ್ಮೆ ಇಲ್ಲ ಅಂತ ಹೇಳಿದ್ರೆ ಮುಂದೆ ನೀವು ಆನ್ಲೈನ್ ಎಕ್ಸಾಮ್ ಹೆಂಗ್ ಬರೀತೀರಾ? ಈಗ 6 ಸಬ್ಜೆಕ್ಟ್ ಎಕ್ಸಾಮ್ ಬರ್ದಿದ್ದೀರಲ್ವಾ, ಎರಡು ನೀವು ಮಾರ್ಕ್ಸ್ ಹೇಳ್ಬೇಕಾದ್ರೆ 2 ಸಬ್ಜೆಕ್ಟ್ ಮಾರ್ಕ್ಸ್ ಹೇಳ್ಬೇಕಾದ್ರೆ ಇಲ್ಲಿ ಕೂತಿದ್ದೀರಾ. ಓಕೆ, ಇನ್ನು 4 ಸಬ್ಜೆಕ್ಟ್ ಹೇಳ್ಬೇಕಾದ್ರೆ ನೀವು ಬಂದಿಲ್ಲ, ಸ್ಪೋರ್ಟ್ಸ್ ಅದು ಇದು ಎಲ್ಲ ಕಾರಣ ಹೇಳಿದ್ದೀರಾ. ಆದ್ರೆ ಆ ಸರ್ ಪಾಠ ಮಾಡಕ್ ಬಂದಾಗ ಅಥವಾ ಎಲ್ಲರ ಅಲ್ಲಿ ಸ್ಟಾಫ್ ರೂಮ್ ಅಲ್ಲಿ ಕೂತಾಗ ನೀವು ಹೋಗಿ ಕೇಳ್ಬೇಕಾನೆ, ನಮ್ದು ಇಂಥ ಹೆಸರು ಸರ್, ನನ್ನ ಮಾರ್ಕ್ಸ್ ಎಷ್ಟು ಬಂದಿದೆ ಅಂತ ಕೇಳಿ ತಿಳ್ಕೊಬೇಕಾನೆ. ಅದ್ರಲ್ಲಿ ಪಾಸ್ ಆಗಿದ್ವು ಫೇಲ್ ಆಗಿದ್ವು ಅನ್ನೋದೊಂದು ಕುತೂಹಲ ಇರುತ್ತಲ್ವಾ? ಪ್ರತೀಕ್ಷಾ ಎಷ್ಟು ಬಂದಿದೆಯಪ್ಪ? ಕನ್ನಡ ಎಷ್ಟು? 39. ಇಂಗ್ಲಿಷು 35. 32.
ಎಕನಾಮಿಕ್ಸ್ 32, ಇಂಗ್ಲಿಷ್ ಇಂಗ್ಲಿಷ್ 35, 35, ಹಿಸ್ಟ್ರಿ 25, 25, ಪೊಲಿಟಿಕಲ್ ಸೈನ್ಸ್ 28, 22. ಯಾಕೆ ಕಡಿಮೆ ಆಯ್ತಲ್ಲ? 40 ತಾನೇ ಮಾಡಿರೋದು. 22 ಮಾರ್ಕ್ಸ್ ಕಡಿಮೆ ಆಯ್ತು. ಸೋಷಿಯಾಲಜಿ 22, 27, ಅದು 28, ಅದು ಕಡಿಮೆ ಆಯ್ತು. ಇನ್ನು ಉಳಿದಿರೋದು ನೀವೆಲ್ಲ ಸಬ್ಜೆಕ್ಟ್ ಪಾಸ್ ಆಗಿದ್ರೆ ಎಷ್ಟು ಜನ ಇದ್ದೀರಾ? ಮೈಂಡ್ ನೀವು ಪಾಸ್ ಆಗಿದ್ದೀರಾ ಎಲ್ಲ ಸಬ್ಜೆಕ್ಟು? ನೀವು ಕೂತ್ಕೊಳ್ಳಿ. ಉಳಿದಿರೋ ಬೇರೆ ಇವರೆಲ್ಲ ಮೀಡಿಯಂ ಮಾಡ್ತೀವಿ ಆ ಕಡೆ ಈ ಕಡೆ ತೋರಿಸಿ ಮುಖ ಸ್ವಲ್ಪ. ಈ ಕಡೆ ಗೊತ್ತಿಲ್ಲ ಅಂದ್ರೆ ತಿಳ್ಕೊಬೇಕು. ಈಗ ಸರ್ ಬಂದಾಗ ಹೋಗಿ ಕೇಳಿ ತಿಳ್ಕೊಬೇಕು ಏನಾಗಿದೆ ಸರ್ ನಮ್ಮ ರಿಸಲ್ಟ್ ಇಂದು ನೀವು ಬಂದಿರಲಿಲ್ಲ ಎಕ್ಸಾಮಿಗೆ. ಒಂದು ಬರ್ದಿದ್ರಲ್ಲ, ಅದು ಒಂದು ಬರ್ದಿಲ್ಲ. ನೆಕ್ಸ್ಟ್ ಮಿಡ್ ಟರ್ಮ್ ಮತ್ತೆ 50 ಮಾರ್ಕ್ಸ್ ಕಂಪಲ್ಸರಿ ಅಟೆಂಡ್ ಮಾಡಲೇಬೇಕು ನೀನು, ಇಲ್ಲಾಂದ್ರೆ ಮಾರ್ಕ್ಸ್ ಹೋಗ್ತಾವೆ. ಆಯ್ತಾ? ನಿಂದು ಎಷ್ಟು ಹೋಗ್ತಿತ್ತಮ್ಮ? ಯಾವುದು? PS ಫೇಲ್ ಆಗಿರೋದು. ಇನ್ನು ಉಳಿದಿರೋಲ್ಲ ಪಾಸ್ ಆಗಿದ್ದೀರಾ? PS ಎಷ್ಟು ಬಂದಿದೆ? 14. ಕನ್ನಡ 34, ಇಂಗ್ಲಿಷ್, ಎಕನಾಮಿಕ್ಸ್, ಹಿಸ್ಟ್ರಿ, ಸೋಷಿಯಾಲಜಿ. ಮತ್ತೆ ಅದೊಂದು ಯಾಕೆ ಫೇಲ್ ಆಗಿದೆ? ಪುಷ್ಪ 4 ಆಗ್ಬೇಕು ಆಮೇಲೆ ಇಂದಮ್ಮ PS ಅದೊಂದೇ. ಬೇರೆಲ್ಲ ಪಾಸ್ ಆಗಿದೆಯಾ? ಏನು ಮತ್ತೆ ಮಾರ್ಕ್ಸ್ ಬೇಕೇ? ಕನ್ನಡ, ಇಂಗ್ಲಿಷ್, ಹಿಸ್ಟ್ರಿ, ಎಕನಾಮಿಕ್ಸ್ 37, 31, ಸೋಷಿಯಾಲಜಿ 32, ಪೊಲಿಟಿಕಲ್ ಸೈನ್ಸ್ 12. ನಾಚಿಕೆ ಆಗ್ಬೇಕು. ಒಂದು 3 ತಿಂಗಳು ಕಾಲೇಜಿಗೆ ಬಂದಿನೋ 40 ಮಾರ್ಕ್ಸಿಗೆ 12 ಮಾರ್ಕ್ಸ್ ಫೇಲ್ ಆಗ್ತೀಯ ಅಂದ್ರೆ ತಂದೆ ತಾಯಿಗೆ ಏನು ಕಳಿಸ್ಬೇಕು ನೀನು ಕಾಲೇಜಿಗೆ? ತಾವು ಯಾವ ಸಬ್ಜೆಕ್ಟ್ ಫೇಲ್? ಆಲ್ ಕ್ಲಿಯರ್. ಎಕೋ ಮತ್ತೆ ಪೊಲಿಟಿಕಲ್ ಸೈನ್ಸ್, ಸೋಷಿಯಾಲಜಿ 3. ಮತ್ತೆ ನೀನು ಯಾವ ತಂದು ಕಾಲೇಜಿಗೆ ಹೋಗ್ತೀನಿ? ಪಾಸ್ ಆಗಿರೋದು ಕನ್ನಡ, ಇಂಗ್ಲಿಷ್, ಸೋಷಿಯಾಲಜಿ, ಹಿಸ್ಟ್ರಿ ಎಷ್ಟು? 26, ಇಂಗ್ಲಿಷ್ 31, 33, ಎಷ್ಟು? ಕನ್ನಡ 35. ಮತ್ತೆ 3 ಸಬ್ಜೆಕ್ಟ್ ಫೇಲ್ ಆದ್ರೆ ನೀನು ಪಾಸ್ ಆಗ್ತೀಯಾ? 1 ಸಬ್ಜೆಕ್ಟ್ ಫೇಲ್ ಆದ್ರೆ ಫೇಲೇ. ಅರ್ಥ ಆಗ್ತಾ ಇರೋದು? ಎಕನಾಮಿಕ್ಸ್, ಸೋಷಿಯಾಲಜಿ 2 ಸಬ್ಜೆಕ್ಟ್ ಫೇಲ್. ಏನು ಮಾರ್ಕ್ಸ್? ಫೇಲ್ ಆಗ್ತಾನೆ. ನೆಕ್ಸ್ಟ್ ಗ್ರೂಪ್ ಯಾಕೋ ಒಂದೇ ಫೇಲ್. ಇನ್ನೆಲ್ಲ ಪಾಸ್ ಆಗಿದೆಯಾ? ಎಷ್ಟು ಮಾರ್ಕ್ಸ್? ಹಾಂ 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 ಹಾಂ. ಎಕನಾಮಿಕ್ಸ್ 12. ಹಾಂ. ಇನ್ನು ಉಳಿದಿರೋ ಮಾರ್ಕ್ಸ್ ಏನಮ್ಮ?
ಹಾಂ ಇಂಗ್ಲಿಷ್ 32. ಎಕನಾಮಿಕ್ಸ್ 5. ಹಾಂ ಹೌದು. ಎಕನಾಮಿಕ್ಸ್ ಸೋಷಿಯಾಲಜಿ ಎಷ್ಟೆಷ್ಟು ಮಾರ್ಕ್ಸು? 20 20 ಯಾವ್ದ್ರಾಗೆ? ಎಕನಾಮಿಕ್ಸ್ 20. ಈಗ ಮತ್ತೆ ಪೇಪರ್ ಬರ್ದೆ ಅಲ್ಲ ಇಲ್ಲ ಪಾಸ್ ಅಲ್ಲ 20 40 20 ಪಾಸ್ ಎಲ್ಲದರಲ್ಲೂ 20 ಮೇಲಿದ್ದಾವ ಎಲ್ಲ ಸಬ್ಜೆಕ್ಟ್ ಕೂತ್ಕೊಂಡು ಹೌದಲ್ಲ ಮ್ಯಾಮ್ ಮತ್ತೆ ಎಲ್ಲ 20 ಮೇಲಿದ್ದಾವ ಮತ್ತೆ ಪಾಸ್ ಅಲ್ಲ ನೀನು ಎಷ್ಟು 19 ಇನ್ನು ಉಳಿದಿರೋಲ್ಲ ಚೆನ್ನಾಗಿದೆ ಮಾರ್ಕ್ಸ್ ಭೂಮಿಕ ನಿಂತಮ್ಮ ಮಾರ್ಕ್ಸ್ ಇಲ್ಲ ನನಗೆ ಎಕನಾಮಿಕ್ಸ್ 21 ಹಿಸ್ಟ್ರಿ 31 ಸರ್ ಬೇರೆ ಸಬ್ಜೆಕ್ಟ್ ಗೊತ್ತಿಲ್ಲ ಮತ್ತೆ ನಿಂತು ಕೂತಿದ್ದೀರಾ ಮತ್ತೆ ನಿಂತ್ಕೊಂಡಿದ್ದಾರೆ ಅವ್ರು ನಿಂತಿದ್ದಾರೆ ನೀನು ಮಾಡಿ ಅವ್ರೇನು ಸುಮ್ಮನೆ ನಿಂತಿದ್ದಾರೆ ಅಂತ ಮತ್ತೆ ಬುದ್ಧಿ ಇಲ್ಲ ಅವರಿಗೆ ನಾನು ಜಾಣೆ ತಿಂತೀನಿ ಕಾವ್ಯ ದಡ್ಡಿ ನನ್ನ ಫ್ರೆಂಡ್ ಆಗೋಕ್ಕೆ ಸರಿ ಇಲ್ಲ ಕಾವ್ಯಗೇನೋ ಗೊತ್ತಾಗಲ್ಲ ಸುಮ್ಮನೆ ನಿಂತಿದ್ದಾಳೆ ಅಂತ ಕಾವ್ಯ ದಡ್ಡಿ ಕಾವ್ಯ ಅಂತ ಹೌದಾ ನಿನಗೆ ಗೊತ್ತೆಲ್ಲ ಗೊತ್ತು ಅಂತ ನಾಳೆ ಕೇಳಬೇಕು ಎಲ್ಲ ಸಬ್ಜೆಕ್ಟ್ ಕೇಳ್ಕೊಂತೀಯ ಮಾರ್ಕ್ಸ್ ಎಷ್ಟು ಅಂತ ನೆಕ್ಸ್ಟ್ ಪೀರಿಯಡ್ ಹೇಳ್ತೀನಿ ನಾನು ನಾಳೆ ಪೀರಿಯಡಲ್ಲಿ ಕೂತ್ಕೊಂಡು ನೀವು ಕೇಳಿ ಓಕೆ ಚೆನ್ನಾಗಿ ಓದ್ತೀರಾ